ನೋಡಿ ಮೈಸೂರು ತಂಡ ಬರ್ತಾ ಇದೆ. ಮೈಸೂರು ಅದು ಬಂತ. ಓಕೆ ಓಕೆ.
ಪ್ಲಾನ್ ಇದೆ. ಡಿಫೆನ್ಸ್ನಲ್ಲಿ ಸ್ವಲ್ಪ ಆತುರದ ನಿರ್ಧಾರ. ಆಲ್ಔಟ್ ಪಡೆಯುವತ್ತ ಮೈಸೂರು ತಂಡ. ಮತ್ತೊಂದು ಬಲಿಷ್ಠವಾದ ಡ್ಯಾಶ್ ಮಾಡುವ ಪ್ರಯತ್ನ. ಈ ಬಾರಿ ದಾಳಿಗಾರ್ತಿ ಯಶಸ್ವಿಯಾಗಿ ಮಿಡ್ ಲೈನ್ ಅನ್ನು ಕ್ರಾಸ್ ಮಾಡಿದ್ದಾರೆ. ಒಂದು ಸೆಲ್ಫ್ ಔಟ್, ಒಂದು ಟಚ್ ಪಾಯಿಂಟ್ ಎರಡೂ ಕೂಡ ಸಿಗ್ತಾ ಇದೆ. ಇಲ್ಲಿ ಒಂದೇ ದಾಳಿಯಲ್ಲಿ 2 ಅಂಕಗಳು. ನೋಡಿ, ಇಲ್ಲಿ ಬ್ಯಾರಿಕೇಡ್ ಮುಂದೆ ನಿಂತಿರೋರು ಒಂದು ಸ್ವಲ್ಪ ಪಕ್ಕಕ್ಕೆ ಬನ್ನಿ ಸರ್. ಗ್ಯಾಲರಿಲಿ ಕುಳಿತಿರೋರು ಕಾಣ್ತಾ ಇಲ್ಲ. ಹಿಂದೆ ಇರೋರು ಸ್ವಲ್ಪ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಬನ್ನಿ, ಒಂಚೂರು ಮೇಲೆ ಬನ್ನಿ, ಜಾಗ ಇದೆ. ಗ್ಯಾಲರಿಲಿ ಕುಳಿತುಕೊಳ್ಳಿ. ಆಲ್ಔಟ್ ಅನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಮೈಸೂರು ತಂಡ. 10-1 ಪಂದ್ಯ. ವಿಜಯಪುರ 1, ಮೈಸೂರು 10. 9 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮೈಸೂರಿನ ತಂಡ. ಹನ್ನೊಂದು 1. ಮತ್ತೆ ಮೈಸೂರು ತಂಡದ ದಾಳಿಗಾರ್ತಿ ಜೆರ್ಸಿ ನಂಬರ್ 3ರಲ್ಲಿ ಆ್ಯಂಕಲ್ ಹೋಲ್ಡ್ ಮಾಡುವ ಪ್ರಯತ್ನ, ಆದರೆ ಎಸ್ಕೇಪ್ ಆಗ್ತಾ ಇದ್ದಾರೆ. ಆ ಕಡೆ ಧಾರವಾಡ ಮತ್ತು ಶಿವಮೊಗ್ಗ ತಂಡಗಳ ನಡುವೆ ಶಿವಮೊಗ್ಗ ತಂಡ ಮತ್ತೆ ಮುನ್ನಡೆಯನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇದೆ. ಹನ್ನೆರಡು ಮತ್ತು 1ರಲ್ಲಿ ಮೈಸೂರು ತಂಡ 11 ಅಂಕಗಳ ಅಂತರದ ಮುನ್ನಡೆಯಲ್ಲಿದ್ದರೆ, ಆ ಕಡೆ ಶಿವಮೊಗ್ಗ ತಂಡ 16 ಮತ್ತು 9ರಲ್ಲಿ 7 ಅಂಕಗಳ ಅಂತರದ ಮುನ್ನಡೆ ಧಾರವಾಡ ಜಿಲ್ಲಾ ತಂಡದ ವಿರುದ್ಧ. ಮತ್ತೊಂದು ಟ್ಯಾಕಲ್ನ ಪ್ರಯತ್ನ ವಿಫಲವಾಗ್ತಾ ಇದೆ ವಿಜಯಪುರ ತಂಡದ ಡಿಫೆನ್ಸ್ನಲ್ಲಿ. ಶಿವಲಿಂಗಪ್ಪ ಸರ್, ನೆಕ್ಸ್ಟ್ ಮ್ಯಾಚ್ ಇದೆಯಾ? ಇದೆ ಅಂದ್ರಿ ನಾಳೆ ಬೆಳಗ್ಗೆಗೆ. ಈ 2 ಪಂದ್ಯಗಳು ಇಂದಿನ ಕೊನೆಯ ಪಂದ್ಯವಾಗಿರುತ್ತೆ. ನಾಳೆ ಸರಿಯಾಗಿ 9:30ಕ್ಕೆ ಪಂದ್ಯಗಳು ಆರಂಭವಾಗಲಿದೆ. ಇದು ಎಲ್ಲ ತಂಡಗಳಿಗೆ ಸೂಚನೆ. ರಾತ್ರಿನ ಬೆಳಗ್ಗೆನ ಹೇಳ್ಬೇಕು ಸರ್ ನೀವು? ಬೆಳಗ್ಗೆ ಅಣ್ಣ, ರಾತ್ರಿ ಯಾರು ಆಡ್ತಾರಣ್ಣ? ಇದು ನೈಟ್ ಆಡೋಂಥ ಕಬಡ್ಡಿನ. ನೋಡಿ, ಈಗ ರಾತ್ರಿನೇ 9 ಗಂಟೆ ಆಯಿತು, ಹಂಗಾಗಿ ಕನ್ಫ್ಯೂಸ್ ಆಗುತ್ತೆ. AM PM ಇಲ್ಲ ಅಂದರೆ ಗೊಂದಲ ಆಗ್ಬಿಡುತ್ತೆ. ನೀನೊಂದ್ಸತಿ ಅನೌನ್ಸ್ ಮಾಡೋಣ. ನಾಳೆ ಬೆಳಿಗ್ಗೆ 9:30ಕ್ಕೆ ಸರಿಯಾಗಿ ಪಂದ್ಯಗಳು ಪ್ರಾರಂಭವಾಗಲಿವೆ. ಈಗಾಗಲೇ ಮಕ್ಕಳಿಗೆ ಕ್ರಿಸ್ಮಸ್ ರಜಾ ಕೊಟ್ಟಿದ್ದಾರೆ. ನೀವು ಕೆಲಸಕ್ಕೆ ರಜಾ ಹಾಕಿ ಮಕ್ಕಳ ಜೊತೆ ಬಂದ್ಬಿಡಿ. ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳ ತಂಡಗಳು ಇಲ್ಲಿ ಪಂದ್ಯಗಳನ್ನು ಆಡ್ತಾ ಇರೋದು. ಮೈಸೂರು ತಂಡದ ಆಟಗಾರ್ತಿ ಮತ್ತೊಮ್ಮೆ ಯಶಸ್ವಿ ದಾಳಿ. ಇದೀಗ 2+2 4 ಅಂಕಗಳನ್ನು ಪಡೆದುಕೊಳ್ಳೋದ್ರೊಂದಿಗೆ ಮತ್ತೊಂದು ಆಲ್ಔಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸತತವಾಗಿ 2 ಆಲ್ಔಟ್ ಅನ್ನು ಪಡೆದುಕೊಂಡಿರುವಂತಹ ಮೈಸೂರು ತಂಡ. 19-1 ಪಂದ್ಯ, ಮೊದಲ ಪಂದ್ಯವಾಗಿದೆ ಇಷ್ಟು ಅಂಕಗಳ ಅಂತರದಲ್ಲಿ ನಾವು ನೋಡ್ತಾ ಇರುವಂಥ ಪಂದ್ಯ ಈ ದಿನದಲ್ಲಿ. ಒಂಬತ್ತುವರೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿಬಿಡುತ್ತೆ ಸರ್. ಅದಕ್ಕೆ ಜನ ಸ್ವಲ್ಪ ಕ್ಯೂರಿಯಾಸಿಟಿ, ಯಾವಾಗ ಮುಗಿಸ್ತಾರೋ ಇವರು ಮತ್ತು ನಾಳೆ ಯಾವಾಗಿರುತ್ತೆ ಅಂತ. ಬಟ್ ನನಗೆ ಗೊತ್ತಿರಂಗೆ ಇಲ್ಲಿರೋರು ಯಾರು ಬಿಗ್ ಬಾಸ್ ನೋಡಲ್ಲ. ಇಷ್ಟೊತ್ತವರೆಗೂ ಇನ್ನೂ ಇಲ್ಲೇ ಇದ್ದು ಕಬಡ್ಡಿ ನೋಡ್ತಾ ಇದ್ದಾರೆ ಅಂದರೆ ಖಂಡಿತ ನೋಡಲ್ಲ.
ಯಾರಾದ್ರೂ ಇದ್ರೆ ಸರ್ ಬಿಗ್ ಬಾಸ್ ನೋಡೋರು? ಸರ್ ಇನ್ನೊಂದೆರಡು ಮ್ಯಾಚ್ ಹಾಕಿ, ಇವರು ಬಿಗ್ ಬಾಸ್ ನೋಡ್ತಾರ ಮ್ಯಾಚ್ ನೋಡ್ತಾರ ನೋಡೋಣ. ಬಿಗ್ ಬಾಸ್ 11 ಗಂಟೆಗೆ ತಿರ್ಗಾ ರೀಸ್ಟಾರ್ಟ್ ಆಗುತ್ತೆ, ಇನ್ನೊಂದ್ಸರಿ ನೋಡ್ಬೋದು. ಕಬಡ್ಡಿ ಮತ್ತೆ ನೋಡೋಕ್ಕಾಗುತ್ತಾ? ಅದಕ್ಕೆ ಇದ್ದು ನೋಡ್ಬೇಕು ನೀವು. ಇವತ್ತು ಇದು ಲಾಸ್ಟ್ ಮ್ಯಾಚ್, ಬೇಗ ಬಿಡ್ತೀವಿ 9:30 ಮುಂಚೆ. ನಾಳೆ ಬಿಡಲ್ಲ, ನಾಳೆ 11 ಗಂಟೆವರೆಗೂ ನೋಡ್ಬೇಕು ನೀವು, ಕಬಡ್ಡಿನೇ ನೋಡಬೇಕು. ಯಾರು ಗೆಲ್ಲಬೇಕು ಬಿಗ್ ಬಾಸ್? ಅಶ್ವಿನಿ ಗೌಡ ಫ್ಯಾನ್ಸ್ ಯಾರಿದ್ದೀರಾ? ಇದ್ದಾರೆ, ಒಬ್ಬರಾದ್ರೂ ಇದ್ದಾರೆ. ಓಕೆ ಅಣ್ಣ. ಕಾವೋ ಕಾವೋ ಅವ್ರಿಗೆ ಎಲ್ಲರೂ ಇರ್ತಾರೆ ಬಿಡಿ ಸರ್. ಎಲ್ರು ಗಿಲ್ಲಿ ಅಂದ್ರೆ ಏನ್ ಮಾಡೋದು? ಯಾರು ಗೆಲ್ತೀವಿ ಅನ್ಕೊಳ್ತೀವಿ ಅವ್ರು ಗೆಲ್ಲಲ್ಲ, ಅದೇ ಬಿಗ್ ಬಾಸ್. ನೋಡೋಣ ಈ ಸರಿ ಆದ್ರೂ ಎಲ್ಲ ಅನ್ಕೊಂಡಿರೋ ಗಿಲ್ಲಿ ಗೆಲ್ತಾರೇನ. ಅರ್ಜುನ್ ಸ್ಕೋರ್ ಬೋರ್ಡ್ ಏನೋ ಗೊಂದಲ ಇದೆ ನೋಡಿ. ಒಂದು ಟ್ಯಾಕಲ್ ಬಹಳಷ್ಟು ಸಮಯದ ನಂತರ ವಿಜಯಪುರ ಜಿಲ್ಲಾ ತಂಡದಿಂದ ಬರ್ತಾ ಇದೆ. ಒಂದು ಯಶಸ್ವಿ ಟ್ಯಾಕಲ್ನೊಂದಿಗೆ ಹಾಫ್ ಟೈಮ್ ಮುಕ್ತಾಯ ಆಗ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯಕ್ಕೆ 24 ಅಂಕಗಳನ್ನು ಮೈಸೂರು ತಂಡ, 3 ಅಂಕಗಳನ್ನು ವಿಜಯಪುರ ತಂಡ ಗಳಿಸ್ಕೊಂಡಿದೆ. 21 ಅಂಕಗಳ ಅಂತರದ ಮುನ್ನಡೆಯನ್ನು ಮೈಸೂರು ತಂಡ ಕಾಪಾಡಿಕೊಳ್ತಾ ಇದೆ. ಅಲ್ಲ, ಸ್ಟಾರ್ಟ್ ಮಾಡಿ, ಮಳೆ ಬರಂಗಿದೆ. ಹಲೋ, ಹಾವೇರಿಯ ಶ್ರೀಧರ್ ಅವರು ಹಾಗೆ ಮಂಡ್ಯ ಜಿಲ್ಲೆಯ ತರಬೇತುದಾರರಾದ ಶ್ರೀನಿವಾಸ್ ಕೂಡಲೇ ಪ್ರಚಾರಕರ ಬಳಿ ಬನ್ನಿ. ಉತ್ತಮವಾದ ಮತ್ತೊಂದು ದಾಳಿಯ ಪ್ರಯತ್ನ, ಮತ್ತೆ ಮೈಸೂರು ತಂಡಕ್ಕೆ ಅಂಕದ ಸೇರ್ಪಡೆ. ಸತತ ದಾಳಿ ಮತ್ತು ಹಿಡಿತಗಳಲ್ಲಿ ಯಶಸ್ಸನ್ನು ಕಾಣ್ತಿರುವ ಮೈಸೂರು ತಂಡ ಮುನ್ನಡೆಯನ್ನು ಸಾಧಿಸಿಕೊಂಡ್ರೆ, ಈ ಕಡೆ ಶಿವಮೊಗ್ಗ ತಂಡ ಕೂಡ ಧಾರವಾಡ ತಂಡದ ವಿರುದ್ಧ 8 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಪಾಡಿಕೊಂಡಿದ್ದಾರೆ. ಒಂಬತ್ತು ಗಂಟೆ 10 ನಿಮಿಷ ಆಯ್ತಣ್ಣ. ಕೊನೆಯ 4 ನಿಮಿಷಗಳ ಆಟ ಬಾಕಿ ಇದೆ.
ಮತ್ತೊಂದು ಹೊಂದಾಣಿಕೆಯ ಹಿಡಿತ ಮೈಸೂರು ತಂಡದ ಆಟಗಾರ್ತಿಯರಿಂದ ದೊಡ್ಡ ಅಂಕಗಳ ಅಂತರದಲ್ಲಿ. ಈ ಕಡೆ ಶಿವಮೊಗ್ಗ ತಂಡ ಕೂಡ 25 ಮತ್ತು 15ರಲ್ಲಿ 10 ಅಂಕಗಳ ಅಂತರವನ್ನು ಕಾಪಾಡಿಕೊಳ್ಳೋದ್ರೊಂದಿಗೆ ಪಂದ್ಯವನ್ನು ಮುನ್ನಡೆಸಿದ್ದಾರೆ. ಒಂದು ಸೆಲ್ಫ್ ಔಟ್ ನೋಡ್ತಾ ಇದ್ದೇವೆ, ಔಟ್ ಆಫ್ ಬೌಂಡ್ ಅಂತ ಹೇಳ್ತೇವೆ. ಇಲ್ಲಿ ಸೂಪರ್ ಟ್ಯಾಕಲ್ನ ಪ್ರಯತ್ನ, ಇಬ್ಬರು ಆಟಗಾರ್ತಿಯರು ಯಶಸ್ವಿಯಾಗಿ ಟ್ಯಾಕಲ್ ಮಾಡೋದ್ರೊಂದಿಗೆ 2 ಅಂಕಗಳನ್ನು ಪಡ್ಕೊಳ್ತಾ ಇದ್ದಾರೆ ವಿಜಯಪುರ ತಂಡ. ಕೆಲವೇ ಟ್ಯಾಕಲ್ ತೆಗೆದುಕೊಂಡ್ರು ಕೂಡ ಅತ್ಯಂತ ಅದ್ಭುತವಾದಂಥ ಯಶಸ್ವಿಯಾದಂಥ ಟ್ಯಾಕಲ್ಗಳನ್ನು ವಿಜಯಪುರ ತಂಡ ಪಡ್ಕೊಳ್ತಾ ಇದ್ದಾರೆ. 29-6 23 ಅಂಕಗಳ ಅಂತರದಲ್ಲಿ. ದಾಳಿಯಲ್ಲಿ ವಿಜಯಪುರ ತಂಡದ ಪರವಾಗಿ ಮತ್ತೊಂದು ಎಂಟಿ ರೇಡನ್ನು ನೋಡ್ತಾ ಇದ್ದೇವೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ, ಕೊನೆಯ 2 ನಿಮಿಷಗಳ ಆಟ ಬಾಕಿ ಇದೆ. ಟ್ಯಾಕಲ್ ಪಡೆದರೆ ಡಿಫೆನ್ಸ್ ವಿಭಾಗಕ್ಕೆ 2 ಅಂಕಗಳು ಸಿಗಲಿವೆ. ವೇಗದ ದಾಳಿಯ ಪ್ರಯತ್ನ, ಮತ್ತೊಂದು ರನ್ನಿಂಗ್ ಹ್ಯಾಂಡ್ ಟಚ್, ಮತ್ತೊಮ್ಮೆ ಅಂಕದ ಸಂಪಾದನೆ ಮೈಸೂರು ತಂಡಕ್ಕೆ. ಮತ್ತೊಂದು ಆಲ್ಔಟನ್ನು ಪಡೆಯುವತ್ತ ದಾಪುಗಾಲನ್ನು ಇಡ್ತಾ ಇದ್ದಾರೆ ಮೈಸೂರು ತಂಡ. ಮತ್ತೊಂದು ಟೈಮ್ ಔಟನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇದರೊಂದಿಗೆ ಬದಲಾವಣೆಯನ್ನು ತೆಗೆದುಕೊಂಡಿದ್ದಾರೆ. ಮತ್ತೊಂದು ಬದಲಾವಣೆಯ ಜೊತೆಗೆ ಜೆರ್ಸಿ ನಂಬರ್ 2 ವಿಜಯಪುರ ತಂಡದ ಪರವಾಗಿ 36 24 ಅಂಕಗಳ ಅಂತರದಲ್ಲಿ ಮೈಸೂರು ತಂಡ. ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ವತಿಯಿಂದ ಈ ಒಂದು ಪಂದ್ಯಾವಳಿ ಕರ್ನಾಟಕ ರಾಜ್ಯ ಮಹಿಳಾ ವಿಭಾಗದ ಸೀನಿಯರ್ ವುಮೆನ್ಸ್ ಕಬಡ್ಡಿ ಚಾಂಪಿಯನ್ಶಿಪ್ಪನ್ನು ನೋಡ್ತಾ ಇದ್ದೀವಿ ನಾವು. 2025ರಲ್ಲಿ ಯಾವ ಜಿಲ್ಲೆ ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಿದ್ದಾರೆ ಕಾದು ನೋಡಬೇಕಾಗಿದೆ. ಸೂಪರ್ ಟ್ಯಾಕಲ್ನ ಪ್ರಯತ್ನ, ಮಿಡ್ಲರ್ ಹತ್ರ, ಓಹೋ ಜಸ್ಟ್ ಮಿಸ್ ಆಗ್ತಾ ಇದೆ. ಇನ್ನೂ ಪ್ರಯತ್ನ ನಡೀತಾನೆ ಇದೆ. ಅಂತೂ ಇಂತೂ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಸೂಪರ್ ಟ್ಯಾಕಲ್, ಯಶಸ್ವಿ ಟ್ಯಾಕಲ್ನೊಂದಿಗೆ ವಿಜಯಪುರ ತಂಡ. ಥರ್ಡ್ ರೈಟ್ ಡೂ ಆರ್ ಡೈ ರೈಡ್ನಲ್ಲಿ ಜೆರ್ಸಿ ನಂಬರ್ 6 ಆಟಗಾರ್ತಿ. ಇಲ್ಲೊಂದು ಹೊಂದಾಣಿಕೆ ಹಿಡಿತ ಮತ್ತೊಮ್ಮೆ ಮೈಸೂರಿನ ತಂಡ. ಮತ್ತೊಂದು ಯಶಸ್ವಿ ಟ್ಯಾಕಲ್. ಮತ್ತೊಮ್ಮೆ ಸೂಪರ್ ಟ್ಯಾಕಲ್ನ ಅವಕಾಶ, ಮತ್ತೊಂದು ಪ್ರಯತ್ನ, ಮತ್ತೊಮ್ಮೆ ಅದೇ ದಾಳಿಗಾರ್ತಿಯನ್ನು ಹಿಡಿಯುವ ಪ್ರಯತ್ನದಲ್ಲಿ ಮತ್ತೊಮ್ಮೆ ಯಶಸ್ಸು. ಸತತ ಸೂಪರ್ ಟ್ಯಾಕಲ್ಗಳ ಜೊತೆಯಲ್ಲಿ ವಿಜಯಪುರ ತಂಡದ ಆಟಗಾರ್ತಿಯರು. ಇದರೊಂದಿಗೆ ಪಂದ್ಯ ಮುಕ್ತಾಯ ಆಗ್ತಾ ಇದೆ. 31 ಅಂಕಗಳನ್ನು ಮೈಸೂರು ತಂಡ, 10 ಅಂಕಗಳನ್ನು ವಿಜಯಪುರ ತಂಡ ಗಳಿಸ್ಕೊಳ್ಳೋದ್ರೊಂದಿಗೆ ಮೈಸೂರು ತಂಡ ಲೀಗ್ ಹಂತದಲ್ಲಿ ಒಂದು ಜಯವನ್ನು ದಾಖಲಿಸ್ತಾ ಇದ್ದಾರೆ. ಈ ಕಡೆ ಮತ್ತೊಂದು ಅಂಕಣದಲ್ಲಿ ಶಿವಮೊಗ್ಗ ಹಾಗೂ ಧಾರವಾಡ, ಈ 2 ತಂಡಗಳ ನಡುವೆ ಶಿವಮೊಗ್ಗ ತಂಡ ಮುನ್ನಡೆಯ ಹಾದಿಯಲ್ಲಿ 13 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಪಾಡಿಕೊಂಡಿದ್ದಾರೆ. ಹಲೋ, ಸಿದ್ಧಗಂಗಪ್ಪ ಎಲ್ಲಿದ್ದರು? ಪ್ರಚಾರಕರ ಬಳಿ ಬನ್ನಿ. ಸಿದ್ಧಗಂಗಪ್ಪ ಅವರೇ, ಅವರಿಲ್ಲಾದರೂ ಯಾರಾದರೂ ವಾಲಂಟಿಯರ್ಸ್ ಬನ್ನಿ. ಕ್ರೀಡಾ ವ್ಯವಸ್ಥಾಪಕರು ಯಾರಾದರೂ ಇದ್ದರೆ ಪ್ರಚಾರಕರ ಬಳಿ ಬನ್ನಿ. ವಾಲಂಟಿಯರ್ಸ್. ಅಲ್ಲ ಅಲ್ಲ ಅಲ್ಲ
36-27 ಉತ್ತಮವಾದ ಒಂದು ದಾಳಿಯ ಪ್ರಯತ್ನ. ಮತ್ತೊಮ್ಮೆ ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ ದಾಳಿಗಾರ್ತಿ ಬೋನಸ್ +1 ಅಂಕವನ್ನು ಗಳಿಸೋದ್ರೊಂದಿಗೆ ಮತ್ತಷ್ಟು ಅಂಕಗಳ ಅಂತರವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಬೋನಸ್ +2 ಅಂತ ಹೇಳ್ತಿದ್ದಾರೆ ಇದೀಗ. ಮೂವತ್ತೊಂಬತ್ತು 27 ಪ್ರತಿಯೊಂದು ಅಂಕವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಲೀಗ್ ಹಂತದ ಪಂದ್ಯಗಳಲ್ಲಿ. ಬಹುತೇಕ ಕೊನೆಯ ಕೆಲವೇ ಸೆಕೆಂಡ್ಗಳು ಇನ್ನೂ ಬಾಕಿ ಇರುವಂಥದ್ದು. ಮ್ಯಾಚ್ನ ಟೈಮ್ ಮುಗಿದಿದೆ, ರೇಡರ್ನ ಟೈಮ್ ಇನ್ನೂ ಕೂಡ ಇದೆ. ಇನ್ನೊಂದು ಟ್ಯಾಕಲ್ನ ಪ್ರಯತ್ನ ಮಿಡ್ಲೈನ್ ಹತ್ತಿರದಲ್ಲಿ, ಮತ್ತೊಂದು ಯಶಸ್ಸು ಡಿಫೆನ್ಸಿವ್ ಭಾಗ ಶಿವಮೊಗ್ಗ ತಂಡ. 40-28 12 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಇದರೊಂದಿಗೆ ಪಂದ್ಯದ ಮುಕ್ತಾಯ. 40-28ರಲ್ಲಿ 12 ಅಂಕಗಳ ಅಂತರದ ಜಯವನ್ನು ಸಾಧಿಸೋದ್ರೊಂದಿಗೆ ಲೀಗ್ ಹಂತದಲ್ಲಿ ಶಿವಮೊಗ್ಗ ತಂಡ ಒಂದು ಜಯವನ್ನು ದಾಖಲಿಸ್ತಾ ಇದ್ದಾರೆ. ಎಲ್ಲ ವೀಕ್ಷಕರಿಗೆ